ನಡೆಯಲು ಕಲಿಯುವಾಗ ಜನ ಬೀಳೋಕೆ ಬಿಡುತ್ತಾ ಇರಲಿಲ್ಲ. ಆದರೆ ನಡೆಯಲು ಕಲಿತ ಮೇಲೆ ಬೀಳಿಸೋಕೆ ಕಾಯುತ್ತಾ ಇರುತ್ತಾರೆ. ಮನುಷ್ಯ ತನ್ನ ಒಳ್ಳೆಯತನದಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ಆದರೆ ಈ ಜಗದೊಳಗೆ ಮನುಷ್ಯನಾಗಲಿ ಅಥವಾ ಯಾವುದೇ ಜೀವಿಯಾಗಲಿ ಒಳ್ಳೆಯತನದಿಂದ ಜೀವಿಸಬೇಕು. ಆದರೆ ಅತಿಯಾದ ಒಳ್ಳೆಯತನ ಆ ಜೀವಿಗೆ ನೆಮ್ಮದಿ ಹಾಗೂ ಸಂತೋಷ ದೊರಕುವುದಿಲ್ಲ. ಹಾಗೆಯೇ ಒಬ್ಬ ಮನುಷ್ಯ ಕೂಡ ಇಂದಿನ ಸ್ಪರ್ಧಾತ್ಮಕ ಬದುಕಿನಲ್ಲಿ ಅತಿ ಹೆಚ್ಚು ಒಳ್ಳೆಯವನಾಗಿ ಬದುಕಿಕೊಂಡು ಜೀವನ ಸಾಗಿಸಲು ಸಾಧ್ಯವಿಲ್ಲ. ಆದರೆ ಒಳ್ಳೆಯತನ ಹೊಂದಿರುವವರು ಯಾರಿಗೂ ಕೂಡ ಮೋಸ ಮಾಡುವುದಿಲ್ಲ. ತಮ್ಮ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಒಳ್ಳೆಯತನಕ್ಕೆ ಎಂದೂ ಕೂಡ ಕೈಬಿಡಲ್ಲ, ನಿಜ. ಆದರೆ ನಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕುತ್ತಾರೆ. ನಾವು ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ನಮ್ಮಲ್ಲಿರುವ ಒಳ್ಳೆಯತನ ನಮ್ಮನ್ನು ಯಾವತ್ತೂ ಕೂಡ ಕೈಬಿಡುವುದಿಲ್ಲ. ಅದು ಕಾಪಾಡಿಯೇ ಕಾಪಾಡುತ್ತದೆ. ಅದಂತೂ ಖಂಡಿತ. ಅದಕ್ಕಾಗಿ ನಾವು ಸದಾ ಒಳ್ಳೆಯವರಾಗಿ ಬಾಳೋಣ.